ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಪತಂಜಲಿ ಸೂತ್ರದಲ್ಲಿ 4ನೆಯ ಸೂತ್ರ, ಅವಿದ್ಯಾ ಕ್ಷೇತ್ರಂ ಉತ್ತರೇಶಾಂ ಪ್ರಸುಪ್ತತನು ವಿಚ್ಛಿನ್ನೋದಾಹರಣಾಂ. ಈಗಾಗಲೇ 3ನೇ ಸೂತ್ರದಲ್ಲಿ ಪಂಚಕ್ಲೇಶಗಳು ಯಾವ್ಯಾವುದು ಅಂತ ಗೊತ್ತಾಗಿದೆ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಮುಂದೆ ಇವುಗಳು ಮಾಡುವ ಪರಿಣಾಮ, ಹಾಗಂದ್ರೆ ಏನು, ಪಂಚಕ್ಲೇಶಗಳು ಯಾವ್ಯಾವುದು ಮತ್ತು ಹೇಗೆ ಅವು ತೊಂದರೆ ಕೊಡ್ತವೆ ಅಂತಕ್ಕಂಥದ್ದನ್ನು ಮತ್ತು ಹೇಗೆ ಪರಿಹರಿಸ್ಕೋಬೇಕು ಅದನ್ನು ಪತಂಜಲಿಗಳು ಹೇಳಿಕೊಡ್ತಾರೆ. ಅವಿದ್ಯೆಯ ಕುರಿತಾಗಿ ಮಾತಾಡಿದ್ದಾರೆ. 4ನೆಯ ಸೂತ್ರದಲ್ಲಿ ಅವಿದ್ಯೆಯನ್ನು ಕುರಿತಾಗಿ ಮಾತಾಡಿದ್ದಾರೆ. ಅವಿದ್ಯಾ ಕ್ಷೇತ್ರಂ ಉತ್ತರೇಶಾಂ ಪ್ರಸುಪ್ತತನು ಅಂದರೆ ಅವಿದ್ಯೆಯೇ ಇನ್ನು ಉಳಿದ 4ಕ್ಕೆ, ಅಂದರೆ 4 ಕ್ಲೇಶಗಳೇನಿದಾವಲ್ಲ ಅವಕ್ಕೆ ಮೂಲ ಅಂದರೆ ಬೀಜ ರೂಪದಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅವಿದ್ಯೆ. ಅವಿದ್ಯೆಯಿಂದನೇ ಅಸ್ಮಿತ, ರಾಗ, ದ್ವೇಷ ಮತ್ತು ಅಭಿನಿವೇಶ ಹುಡ್ತಕ್ಕಂಥದ್ದು. ಅವಿದ್ಯೆಯೇ ಮೂಲ, ಪ್ರಸುಪ್ತತನು ಅಂದರೆ ಈ 4 ಕ್ಲೇಶಗಳನ್ನು ಅಡಗಿಸಿಕೊಂಡಿರ್ತಕ್ಕಂಥ ಬೀಜ ಇದ್ದ ಹಾಗೆ. ವಿಚ್ಛಿನ್ನೋದಾಹರಣ, ಅದನ್ನು ನಾವು ಕಳ್ಕೊಂಡ್ರೆ, ಅವಿದ್ಯೆಯನ್ನು ಕಳ್ಕೊಂಡ್ರೆ ಈ 4 ಕೂಡ ಇಲ್ಲದ ಹಾಗೆ ಆಗ್ತವೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾದರೆ ಏನಿದು ಅವಿದ್ಯೆ ಅಂದರೆ? ಅವಿದ್ಯೆ ಅದನ್ನು ಕಳ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ವಿದ್ಯೆ ನಿಮಗೆಲ್ಲ ಗೊತ್ತಿದೆ. ವಿದ್ಯೆ ಅಂದ ಕೂಡಲೇ ನಿಮಗೆಲ್ಲ ಪರಿಕಲ್ಪನೆ ಬರೋದು, ಓದೋದು, ಬರೆಯೋದು, ಪರೀಕ್ಷೆಗಳು ಮತ್ತು ಶಿಸ್ತು, ಸ್ವಚ್ಛತೆ, ಇದೆಲ್ಲ ವಿದ್ಯೆ ಅಂತ ಅಂದ್ಕೊಂಡ್ರೆ ಇದಕ್ಕೆ ವಿರುದ್ಧವಾದ ಗುಣ ಏನಿದೆಯಲ್ಲ ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಇಷ್ಟೇ, ಅದನ್ನು ಮುಂದಿನ ಸೂತ್ರದಲ್ಲೂ ವರ್ಣಿಸ್ತಾರೆ. ಆದರೆ ಬಹಳ ಜನ ನಾವೇನು ಮಾಡ್ತೀವಿ ಅಂತಂದರೆ, ಅವಿದ್ಯೆ ಅಥವಾ ಅರಿಷಡ್ ವರ್ಗಗಳು, ಅಷ್ಟಮದಗಳು ಅಂದ ಕೂಡಲೇ ಇವು ಕೆಟ್ಟವು, ಇವು ನಮ್ಮ ವೈರಿಗಳು ಅಂಥೇಳಿ ನಾವು ಭಾವಿಸ್ಕೊಂತೀವಿ. ಅಷ್ಟೇ ಅಲ್ಲ, ಅವುಗಳನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತೀವಿ. ಒಳ್ಳೆಯದ್ರ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳೋದು ಅಥವಾ ರಾಗ ಬೆಳೆಸ್ಕೊಳ್ಳೋದು, ಕೆಟ್ಟದ್ರ ಬಗ್ಗೆ ದ್ವೇಷ ಶುರು ಮಾಡ್ಬಿಡ್ತೀವಿ. ಅವು ಕೆಟ್ಟವೇ ಅಲ್ಲ. ನಿಜವಾಗಿ ಈ ಜಗತ್ತಿನಲ್ಲಿ ನಿಜವಾಗಿ ಯಾವುದು ಬೇಡವಾದದ್ದು ಇದನ್ನು ತೆಗೆದು ಹಾಕ್ಬಿಡೋಣ ಅನ್ನುವಂಥದ್ದು ಯಾವುದೂ ಇಲ್ಲ. ಆದರೆ ಆ ಅವಿದ್ಯೆ ಆಗಲಿ ಅಥವಾ ಅರಿಷಡ್ವರ್ಗಗಳಾಗಲಿ ಅವುಗಳನ್ನು ಉಪಯೋಗಿಸಿಕೊಳ್ಳುವ ಕಲೆ ಗೊತ್ತಿಲ್ಲದೆ ಇರೋದೇ ಅವಿದ್ಯೆ. ಅವು ಅರಿಷಡ್ವರ್ಗಗಳು ಕೆಟ್ಟವಲ್ಲ, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ನಮ್ಮ ಉದ್ಧಾರಕ್ಕೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದು ಅಪರಾಧ, ಅಥವಾ ಗೊತ್ತಿಲ್ಲದೆ ಇರೋದು ನಮ್ಮನ್ನು ದುಃಖಕ್ಕೀಡು ಮಾಡುತ್ತೆ. ಈಗ ಉದಾಹರಣೆಗೆ, ಈಗ ನಮ್ಮ ಏನು ಚಿಕ್ಕಮಗಳೂರು ಜಿಲ್ಲೆಯವರು ಶರಣರ ಬಳಗ ಬಂದಿದ್ದಾರೆ. ಆ ಕಡೆ ಹಲಸಿನ ಹಣ್ಣು ಬಹಳ. ಈಗ ಹಲಸಿನ ಹಣ್ಣಿನ ಸೀಸನ್ ಶುರುವಾಗಿದೆ. ಹಲಸಿನ ಹಣ್ಣು ನಿಮಗೆಲ್ಲ ಗೊತ್ತಿದೆ, ಮೇಲ್ಗಡೆ ಮುಳ್ಳು, ಒಳಗಡೆ ಅಂಟು ಮುಳ್ಳು, ಸಿಪ್ಪೆ, ಶಾಡೆ ಅಂತ ಕರೀತಾರೆ ನೀವು ಆ ಕಡೆ. ಅದೆಲ್ಲ ಕಳೆದ ಮೇಲೆ ಒಳಗಡೆ ಏನಿರುತ್ತೆ? ಸಿಹಿಯಾದ ಹಣ್ಣು. ಈಗ ನಾವು ಏನು ಮಾಡೋದು, ಬೀಜ ಮತ್ತು ಅದರೊಳಗಡೆ ಬೀಜ ಇರುತ್ತೆ, ತೋಳೆ ಒಳಗಡೆ ಬೀಜ. ಆ ತೋಳೆಗೂ ಕೂಡ ಸಣ್ಣದಾಗಿ ಅಂಟ್ಕೊಂಡಿರ್ತಾವೆ, ಬಿಡಿಸ್ತಿರಲ್ಲ, ಹಿಂಗೆ ಉದ್ದಕ್ಕೆ
ಅದಕ್ಕೆ ಶಾಡೆ, ಸಣ್ಣ ಶಾಡೆ. ಶಾಡಿ ಅದನ್ನೆಲ್ಲ ಬಿಡಿಸಿದ್ರೆ ತೋಳೆ ಸಿಕ್ಕತ್ತೆ ನಿಮಗೆ. ತೋಳೆ ಸಿಕ್ಕ ಮೇಲೂ ಕೂಡ ಆ ಬೀಜನ ತೆಗಿಬೇಕು. ಹಂಗೆ ತೋಳೆ ಸಿಕ್ಬಿಡ್ತು ಅಂತೇಳಿ ಗುಳುಮ್ ಅಂತ ನುಂಗಂಗಿಲ್ಲ. ಆಮೇಲೆ ಆ ತೋಳೆಯನ್ನು ಕೂಡ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗಿದ್ರೆ ಅದರಲ್ಲಿ ಸಿಹಿ ಮತ್ತು ಸತ್ವ ಶಕ್ತಿ ಇರ್ತದೆ, ಸಿಹಿ ಇರುತ್ತೆ. ಹಾಗೆ ಈ ದೇಹ, ಮನಸ್ಸು, ಪ್ರಾಣ, ಬುದ್ಧಿ ಇದೆಲ್ಲ ಆತ್ಮನಿಗೆ ಶಾಡೆ ಇದ್ದಂಗೆ, ಮುಳ್ಳಿದ್ದಂಗೆ. ಈಗ ನಾವು ಹಲಸಿನಣ್ಣು ಮಾತ್ರ ಬೇಕು, ಮುಳ್ಳು ಬೇಡ, ಶಾಡೆ ಬೇಡ, ಅಂಟು ಬೇಡ ಅಂದರೆ ಸಾಧ್ಯ ಇಲ್ಲ. ಅಂಟು ಇರೋದೆ, ಮುಳ್ಳು ಇರೋದೆ, ಶಾಡೆನೂ ಇರೋದೆ. ಜಾಣ ಅದನ್ನು ಅದನ್ನೇನು ಮಾಡಬೇಕು, ಕೊಯ್ದುಬಿಟ್ಟು ಅದನ್ನು ಮುಳ್ಳೆಲ್ಲ ತೆಗೆದು ಆಮೇಲೆಲ್ಲ ಶಾಡೆ ಎಲ್ಲ ತೆಗೆದು ಆಮೇಲೆ ಅಂಟೆಲ್ಲ ಬಿಡಿಸ್ಕೊಂಡು ಕೈಗೆ ಅಂಟು ಆಗ್ಲಾರ್ದಂಗೆ ಅದಕ್ಕೆ ಇನ್ನೂ ಜಾಣರು ಏನು ಮಾಡ್ತಾರೆ, ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡ್ತಾರೆ. ಅದನ್ನು ಕುಯ್ಯುವಾಗ ಒಂದು ಎಣ್ಣೆ ಹಚ್ಕೊಂಡ್ಬಿಡ್ತಾರೆ, ಒಂದು ಸ್ವಲ್ಪನೂ ಅಂಟೋದೇ ಇಲ್ಲ ಕೈಗೆ. ಹಾಗೆ ಈ ಜಗತ್ತಿನಲ್ಲಿರ್ತಕ್ಕಂಥದ್ದು ಯಾವುದೂ ಕೂಡ ಪರಮಾತ್ಮನಿಗೆ ವಿರುದ್ಧವಾದದ್ದಲ್ಲ. ಯಾವ ವ್ಯಕ್ತಿಯೂ ಕೂಡ ಪರಮಾತ್ಮನಿಗೆ ಬೇಡವಾದವನಲ್ಲ. ಎಲ್ಲರೂ ಪರಮಾತ್ಮನ ಸೃಷ್ಟಿ, ಮಹಾಲಿಂಗದ ಸೃಷ್ಟಿ. ಅದರಲ್ಲಿ ಯಾವುದು ನಮಗೆ ಅಡ್ಡಿಪಡಿಸ್ತದೋ ಅದು ಅವಿದ್ಯೆ. ಅದು ಅಡ್ಡಿ ಕೂಡ. ಈಗ ನಿಮಗೆ ಅವಿದ್ಯೆ ಬೇಡ ಅಂತ ಹೇಳ್ಬಿಟ್ಟು ಒಮ್ಮೆಗೆ ವಿದ್ಯೆ ಕಲ್ತ್ಬಿಡೋಣ ಅಂತ ಹೇಳಿ ಹೋದರೆ ಸಾಧ್ಯ ಇಲ್ಲ. ಅದು ಸಾಧುವೂ ಅಲ್ಲ. ನಾವು ನೋಡ್ತೇವೆ ಆಶ್ರಮದಲ್ಲಿ ಮಹಾಮನೆಗೆ ಬರ್ತಕ್ಕಂಥ ಸಾಧಕರುಗಳನ್ನು ನಾವು ಗಮನಿಸ್ತೀವಿ. ಅವರಿಗೆ ನಾವು ಅಂದರೆ ಇದಕ್ಕೆ ಯೋಗ್ಯರಾಗದೆ ಹೋದರೆ, ಈ ವಾತಾವರಣದಲ್ಲಿ ಇರೋದಕ್ಕೆ ಅವರಿಗೆ ಹೊಂದಾಣಿಕೆ ಆಗದೆ ಹೋದರೆ ಈ ವಾತಾವರಣದಲ್ಲಿ ಇರೋಕ್ಕೂ ಆಗಲ್ಲ. ಇಷ್ಟು ಶಾಂತವಾದ ಪರಿಸರ, ಇಷ್ಟು ಒಳ್ಳೆ ನೀರು, ಮಳೆ ನೀರು, ಇಲ್ಲಿ ಒಳ್ಳೆ ಗಾಳಿ, ಆಮೇಲಿಂದ ಸಾತ್ವಿಕವಾದ ಆಹಾರ, ಪ್ರತಿನಿತ್ಯ 2 ಹೊತ್ತು ಚಿಂತನ, ಆಮೇಲೆ ಯಾರು ಜಗಳ ಮಾಡೋಂಗಿಲ್ಲ, ಇಲ್ಲಿ ಗದ್ದಲ, ಜೋರಾಗಿ ಮಾತಾಡೋದು ಸಹಿತ ಬೇಡ ಅಂತ ಹೇಳ್ತೀವಿ. ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಕೂತ್ಕೊಂಡು ಪ್ರೀತಿಯಿಂದ ಬಗೆಹರಿಸ್ಕೊಂಡ್ಬಿಡ್ಬೇಕಷ್ಟೇ. ಅದಕ್ಕೆ ಜಗಳ ಆಡೋದು, ಕೂಗಾಡೋದು, ಬಡದಾಡೋದು ಇಲ್ಲ. ಇಂಥ ವಾತಾವರಣವನ್ನು ಇದು ನಮಗೆ ಸೇರಿಕೆ ಆಗಲ್ಲ ಅಂತಕ್ಕಂಥವ್ರು ಭಾಳ ಜನ ಇರ್ತಾರೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನರಕದಿಂದ ಒಮ್ಮೆಗೇ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಒಂದೇ ಸಾರಿ, ಅವ್ರಿಗೆ ಸ್ವರ್ಗವೇ ನರಕದ ಥರ ಕಾಣಕ್ಕೆ ಶುರು ಆಗ್ಬಿಡುತ್ತೆ, ಅಂದರೆ ಹಿಡಿಸಲ್ಲ ಅವರಿಗೆ. ಹಾಗೆ ಈ ಜಗತ್ತಿನಲ್ಲಿ ಅವಿದ್ಯೆ ಆಗಲಿ, ಅಸ್ಮಿತೆ ಆಗಲಿ, ರಾಗದ್ವೇಷ ಆಗಲಿ ಅವೆಲ್ಲ ಇರೋದೇ, ಇರಬಾರ್ದು. ಇವನು ಸಂಪೂರ್ಣ ಪರಿಹರಿಸ್ಬಿಡ್ತೀವಿ ಅನ್ನೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇರ್ತವೆ, ಅವುಗಳಿಂದ ನಾವು ಪಾಠ ಕಲಿಬೇಕು. ಪಾಠ ಕಲಿತು ಪಾರಾಗಿ ಹೊರಟು ಬಿಡ್ಬೇಕಷ್ಟೇ. ಮುಂದಕ್ಕೆ ಹೋಗ್ತಿರ್ಬೇಕು. 1ನೇ ತರಗತಿ ಅಂಗನವಾಡಿ, ಶಿಶುವಿಹಾರದಿಂದ ಅಂಗನವಾಡಿಗೆ ಬರ್ತೀರಾ, ಅಂಗನವಾಡಿಯಿಂದ 1ನೇ ತರಗತಿಗೆ ಬರ್ತೀರಾ, 1ನೇ ತರಗತಿಯಿಂದ ಏನು ಪ್ರಾಥಮಿಕ ಶಾಲೆ ಮುಗಿಸ್ತೀರಾ, ಪ್ರೌಢಶಾಲೆಗೆ ಹೋಗ್ತೀರಾ, ಮುಂದೆ ಮಹಾವಿದ್ಯಾಲಯಕ್ಕೆ ಹೋಗ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಡಿಗ್ರಿ ಮಾಡ್ತೀರಾ. ಹಿಂಗೆ ಅಧ್ಯಾತ್ಮ ಕ್ಷೇತ್ರದಲ್ಲೂ ಕೂಡ ಹೀಗೆ ಇರ್ತದೆ. ನಾವು ಒಂದೊಂದೇ ಹಂತವನ್ನು ಹತ್ತುತ್ತಾ ಪರಮಾತ್ಮನ ಸಮೀಪಕ್ಕೆ, ಪರಮಾತ್ಮನ ಗುಣಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಕೆಲವು ಸಾರಿ ಒಂದೇ ಜನ್ಮದಲ್ಲಿ ಆಗದೇನೂ ಇರಬಹುದು, ಪರವಾಗಿಲ್ಲ. ಪರಮಾತ್ಮ ಬೇಕಾದಷ್ಟು ಅವಕಾಶಗಳನ್ನು ಇಟ್ಟಿದ್ದಾನೆ, ಬೇಕಾದಷ್ಟು ಸಮಯ ಇಟ್ಟಿದ್ದಾನೆ. ಅದಕ್ಕೇನು ಅವಸರ ಮಾಡುವ ಅಗತ್ಯ ಇಲ್ಲ. ಆದರೆ ಕಲಿಯೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಅದನ್ನೇ ಇಲ್ಲಿ ಪತಂಜಲಿಗಳು ಹೇಳೋದು, ಅವಿದ್ಯಾ ಕ್ಷೇತ್ರಂ ಉತ್ತರೇಶಾಂ. ಉತ್ತರೇಶಂ ಅಂದರೆ ಮುಂದಿನ, ಉತ್ತರಾಧಿಕಾರಿ ಅಂತ ಹೇಳ್ತಿರ್ತೀರಲ್ಲ, ಮುಂದಿನ ಆ 4 ಕ್ಲೇಶಗಳು ಇದರಲ್ಲೇ ಅಡಗಿರ್ತವೆ. ಪ್ರಸುಪ್ತತನು, ಸುಪ್ತವಾಗಿರೋದನ್ನು ಬೀಜದಲ್ಲಿ
ಹೇಗೆ ವೃಕ್ಷ ಇರ್ತದೋ ಹಾಗೆ ಅದು ಅಡುಗೆ ಮಾಡಕ್ಕೂ ಅದನ್ನು ವಿಚ್ಛಿನ್ನ ಮಾಡಿದ್ರೆ ಇವು ಕೂಡ ಪರಿಹಾರ ಆಗ್ತವೆ ಅಥವಾ ಬದಲಾವಣೆ ಆಗ್ತವೆ. ಈಗ ಬೀಜದಲ್ಲಿರೋ ವೃಕ್ಷ ಇದೆ. ಈಗ ಏನು ಆಲದ ಬೀಜ ನೋಡಿರ್ತೀರ, ಸಣ್ಣ ಸಣ್ಣ ಬೀಜ. ಮಾವಿನ ಹಣ್ಣು ತಿಂದಿರ್ತೀರ, ಅದರಲ್ಲಿ ಓಟೆ ಉಳ್ಕೊಂಡಿರುತ್ತೆ. ಅದರಲ್ಲಿರ್ತಕ್ಕಂತಹ ಆ ಏನು ಸಸಿ, ಗಿಡ, ಮರ, ಅದರಲ್ಲಿರ್ತಕ್ಕಂಥ ಸಾವಿರಾರು ಹಣ್ಣುಗಳು ಬರಬೇಕಂದ್ರೆ ಜಪ ಮಾಡಿದ್ರೆ ಓಟೆ ಇಟ್ಕೊಂಡು ಗೊತ್ತಾಗಲ್ಲ, ಅಂದರೆ ಅದೇನು ಮರ ಆಗಲ್ಲ. ಅಥವಾ ಈ ವಾಟೆ ಸುಳ್ಳು, ಇದೇನು ಉಪಯೋಗ ಇಲ್ಲ, ಇದರೊಳಗಡೆ ಅದ್ಭುತವಾದ ಹಣ್ಣಿನ ಮರ ಇದೆ ಅಂದರೆ ಹಂಗೂ ಮರ ಹಣ್ಣು ನಮಗೆ ಸಿಕ್ಕಲ್ಲ. ಓಟೆನೇನು ಮಾಡಬೇಕು? ಬಿತ್ತಬೇಕು, ಬಿತ್ತಿ ಬೆಳೆಸಬೇಕು, ನೀರನ್ನು ಹಾಕಬೇಕು, ಗೊಬ್ಬರ ಹಾಕಬೇಕು, ಎಲ್ಲವನ್ನೂ ಹಾಕಿ 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 ಆಮೇಲೆ ಅದರಲ್ಲಿರ್ತಕ್ಕಂಥ ಆಮೇಲೆ ಕಾಯಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಯಬೇಕು. ಈ ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡವ್ರದ್ದು ಏನಪ್ಪ ತೊಂದರೆ ಅಂದರೆ ಅವಸರ ಮಾಡಿಬಿಡ್ತಾರೆ. ಇಲ್ಲ ಇವತ್ತು ನಮ್ಮ ಶಿಷ್ಯರ ಉದ್ಧಾರ ಆಗೋಗ್ಬಿಡ್ಬೇಕು, ಇವರೆಲ್ಲರೂ ಸಂಪೂರ್ಣ ಆತ್ಮರಾಗೋಗ್ಬಿಡ್ಬೇಕು, ಶರಣರಾಗೋಗ್ಬೇಕು. ಇಲ್ಲ, ಎಂದೂ ಆಗಲ್ಲ. ಅಥವಾ ನಾನು ನಿಮಗೆ ದೀಕ್ಷೆ ಕೊಟ್ಬಿಟ್ರೆ, ನಾನು ನಿಮ್ಮ ತಲೆ ಮೇಲೆ ಹಸ್ತ ಇಟ್ಬಿಟ್ರೆ ನಿಮ್ದೆಲ್ಲ ಪರಿಹಾರ ಆಗೋಯ್ತು, ದೀಕ್ಷೆ ಆಗೋಯ್ತು, ನೀವೆಲ್ಲ ಗುರುಮುಟ್ಟಿ ಗುರುವಾದರೆ ಇಲ್ಲ. ಹಂಗಾಗದಾಗಿದ್ರೆ ಗೊತ್ತಾಯ್ತಲ್ಲ, ಇವತ್ತು 770 ಅಮರಗಣಗಳಲ್ಲ, ಅಪ್ಪ ಬಸವಣ್ಣವ್ರ ಕಾಲಕ್ಕೆ 770 ಅಮರಗಣಗಳಾದರೂ. ಯಾಕಂದ್ರೆ ಅವ್ರು ಬೇರು ಇದ್ದಂಗೆ ನಮ್ಮ ಧರ್ಮಕ್ಕೆ. ಅವ್ರು ಹುಟ್ಟಿ ಬಂದರು, ನಮಗೆ ಎಲ್ಲವನ್ನೂ ಕೊಟ್ಟು ಅವರು ಕೂಡ ಹುಟ್ಟೋಕ್ಕೆ ಮುಂಚೆ ಸಾವಿರಾರು ವರ್ಷಗಳಿಂದ ಸಾಧನೆ ಮಾಡಿರ್ಬೋದು. ಕೈಲಾಸದಿಂದ ಬಂದರು ಅಂತ ಬರೀತಾರೆ ಪುರಾಣಕಾರರು. ಆ ಕೈಲಾಸ ಮೇಲೆಲ್ಲೂ ಇಲ್ಲ, ಈ ಭೂಮಿಯಲ್ಲೇ ಬೇರೆ ಬೇರೆ ಜನ್ಮಗಳಲ್ಲಿ ಅವರು ಸಾಧನೆ ಮಾಡಿರ್ಬೋದು. ಈ ಜನ್ಮದಲ್ಲಿ ಅವರು 770 ಅಮರಗಣಗಳಾಗಬೇಕು, ಲಿಂಗಾಯತ ಧರ್ಮ ಕೊಡಬೇಕು ಅನ್ನುವ ಒಂದು ಇಚ್ಛೆ, ಪರಮಾತ್ಮನ ಇಚ್ಛೆ ಇತ್ತು. ಅದಕ್ಕೆ ಬಂದರು. ಅವ್ರು ಗುರುಮುಟ್ಟಿ ಗುರುವಾದರೂ ಪರಶಾಸ್ತ್ರ ಸೋಕ್ತು ಬಸವಣ್ಣವ್ರದ್ದು ಅಂದಾಕ್ಷಣಕ್ಕೆ ನಾವು ಹಂಗೆ ಮಾಡಿಬಿಡ್ತೀವಿ ಅಂತ ಹೋದರೆ ಅದು ಆಭಾಸ ಆಗುತ್ತೆ. ಅದನ್ನೆಂದೂ ನಾವು ನಿರೀಕ್ಷಿಸಬಾರ್ದು, ಆ ಭ್ರಮೆಯಲ್ಲೂ ನಾವು ಬದುಕಬಾರ್ದು. ಹಾಗಾದರೆ ಏನು ಮಾಡಬೇಕು? ನಮ್ಮ ನಿಜವಾದ ದೋಷ ಏನಿದೆ, ಬಸವಣ್ಣವರೇ ಎಷ್ಟು ವಚನಗಳಲ್ಲಿ ತಮ್ಮ ದೋಷಗಳನ್ನು ಎತ್ತಿ ಆಡಿದ. ಅವ್ರ ದೋಷಗಳಲ್ಲ, ಅದು ಸಾಧಕರ ದೋಷಗಳನ್ನು ತಮ್ಮೇಲೆ ಹಾಕ್ಕೊಂಡು ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಎನ್ನ ಚಿತ್ತ ಅತ್ತಿ ಹಣ್ಣು ಅಂತಾರೆ. ಆಮೇಲಿಂದ ಎನ್ನಲ್ಲಿ ಏನು ಹುರುಳಿಲ್ಲ, ಮಾವಿನಕಾಯಿಯೊಳಗೊಂದು ಎಕ್ಕೆಕಾಯಿ ನಾನೇ ಅಂತ ಹೇಳ್ತಾರೆ. ಅವರೇ ಹಂಗೆ ಹೇಳ್ಕೊಂಡಿರ್ಬೇಕಾದ್ರೆ ಅವತಾರ ಪುರುಷರು ಎಂಥ ಒಳ್ಳೆ ಪರಿಸರ, ಎಂಥ ಒಳ್ಳೆ ಸಂಸ್ಕಾರ, ಅನುಭವ ಮಂಟಪ, ಮಹಾಮನೆ ಎಲ್ಲ ಇದ್ದು ಅವರಿಗೆ ಹಾಗನಿಸಬೇಕಾದ್ರೆ ಹಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡಲು ಮುನ್ನಿನ ಸ್ವಭಾವ ಸುಡು ಸುಡು ಮನವಿದು ವಿಷಯಕ್ಕೆ ಅರಿವುದು. ಅಂದರೆ ಸಾಧಕರಿಗೆ ಬಸವಣ್ಣವ್ರು ತಿಳಿಸ್ಕೊಡ್ತಾರೆ, ಹಿಂಗಿರುತ್ತಪ್ಪ ಮನಸ್ಸು, ಹೆದರಬೇಡ, ನಿಧಾನವಾಗಿ ಸಾಧನೆ ಮಾಡು. ಅಲ್ಲಿ ಯಾವಾಗ ಹೇಳಿದ್ರದನ್ನ ಅಲ್ಲಮ ಪ್ರಭುದೇವರು ಅನಿಮಿಷೇನವ್ರ ಹತ್ರ ಬಂದಾಗ, ಅವರಿಗೆ ಲಿಂಗ ಸಿಕ್ಕಾಗ, ಅದು ಕೂಡ ಅಲ್ಲಮ ಪ್ರಭುದೇವರಿಗೆ ಎಷ್ಟೋ ವರ್ಷಗಳ ಸಾಧನೆ ಮಾಡಿದ್ರು ಹಿಮಾಲಯದಲ್ಲಿ. ಈ ಪುರಾಣಕಾರೆಲ್ಲ ತಪ್ಪು ಬರೆದಿದ್ದಾರೆ. ಬಳ್ಳಿಗಾವಿಯಿಂದ ಸೀದಾ ಅನಿಮಿಷೇನವ್ರ ಹತ್ರ ಹೋಗ್ಬಿಟ್ರು. ನೋ ಹಂಗಾಗಿಲ್ಲ. ಅವರು ಹಿಮಾಲಯದ ಭಾಗಕ್ಕೆ ಹೋಗಿ ಸಂಚಾರ ಮಾಡಿ, ಅಲ್ಲೆಲ್ಲ ಸಾಧನೆ ಮಾಡಿ, ತಪಸ್ಸು ಮಾಡಿ, ಬಯಲುಕಾಯ ಸಿದ್ಧಿಯನ್ನು ಪಡ್ಕೊಂಡು ಬಂದಿದ್ದಾರೆ ಅವರು. ಆಮೇಲೆ ಈ ಇಷ್ಟಲಿಂಗ ಸಾಧನೆ ತಗೋಬೇಕು, ಅವರು ಶೂನ್ಯಪೀಠದ ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು ಅದು ಸೃಷ್ಟಿಕರ್ತನ ಇಚ್ಛೆ, ಅದು ಪರಮಾತ್ಮನ ಇಚ್ಛೆ ಅದು. ಆದ್ದರಿಂದ ಅವ್ರು ಬಂದರೆ ಹೊರತು ಅವ್ರು ಹಂಗಾಗಿದ್ದಾರೆ, ನಾವು ಹಂಗೆ ಆಗ್ಬಿಟ್ವಿ ಲಿಂಗ ತೆಗೆದುಕೊಂಡು ಕೂಡಲೇ ಅಂತ ಯಾರೂ ಆ ಭ್ರಮೆಯಲ್ಲಿ ನಾವು ಬದುಕೋದು ಬೇಡ. ನಮ್ಮ ದೋಷಗಳನ್ನು ಗುರುತಿಸ್ಕೊಂಡು ಆ ದೋಷಗಳು ಸದ್ಗುಣದ ಬೆಳೆಯನ್ನು ಬೆಳಿಲಿಕ್ಕೆ ದೋಷಗಳು ವಿರುದ್ಧ ಅಲ್ಲ, ಅವು ಕಳೆ ಇದ್ದ ಹಾಗೆ.
ಅವು ಗೊಬ್ಬರ ಇದ್ದ ಹಾಗೆ. ಗೊಬ್ಬರ ಕಳೆ ಅವೆಲ್ಲ ಕೆಟ್ಟವಲ್ಲ. ಆ ಕಳೆಯನ್ನೇ ತೆಗೆದು ತೆಗೆದು ಅಲ್ಲೇ ಹಾಕ್ಬಿಟ್ರೆ ಆ ಕಳೆನೇ ಏನಾಗುತ್ತೆ? ಗೊಬ್ಬರ ಆಗುತ್ತೆ. ಅದು ಫಲವತ್ತಾಗುತ್ತೆ. ಮತ್ತೆ ಅದು ಪ್ರೋಟೀನ್ ಸಾರಜನಕ ಅದಕ್ಕೆ ಇನ್ನು ನೈಟ್ರೋಜನ್ ಇನ್ನೂ ಜಾಸ್ತಿ ಸಿಗುತ್ತೆ. ಅಂಥ ಅದ್ಭುತ ಸೃಷ್ಟಿ ಪರಮಾತ್ಮ. ಇಲ್ಲಿ ನಮಗೆ ನಮ್ಮ ಹಿರಿಯರು ಕೆಲವರು ಏನು ಕಲಿಸ್ಕೊಟ್ಬಿಟ್ಟಾರಂದರೆ ಇದೆಲ್ಲ ಮಾಯೆ, ಇದೆಲ್ಲ ಚಲೋ ಇಲ್ಲ, ಹೆಣ್ಮಕ್ಳು ಕೆಟ್ಟ, ಈ ಭೂಮಿ ಕೆಟ್ಟ, ಮಾಯೆ ಇದು ನಮಗೆ ಬಂಧನಕ್ಕೆ ಬಂದಿದೆ. ಇಲ್ಲ, ಭೂಮಿ ಕೆಟ್ಟಾದರೆ ಎಲ್ಲಿ ವಾಸ ಮಾಡ್ತೀಯಪ್ಪ ನೀನು? ಎಲ್ಲಿರ್ತೀಯ? ಹೆಣ್ಮಕ್ಳು ಕೆಟ್ಟಾದರೆ ಅದೇ ಬಸವಣ್ಣವ್ರು ಹೇಳೋದು, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ನಿನ್ನ ಹೆತ್ತಿರೋಳು ಮಾಯೆ ಅಂತಂದರೆ, ನಿನ್ನ ಮಗಳು ಮಾಯೆ ಅಂತಂದರೆ, ನಿನ್ನ ಹೆಂಡತಿ ಮಾಯೆ ಅಂದರೆ ಬಿಟ್ಟೆಲ್ಲ ಹೋಗೋನು. ಅದಕ್ಕೆ ಮಾಯೆ ಅಲ್ಲ, ಅವು ಪರಮಾತ್ಮನ ದಯೆ, ಪರಮಾತ್ಮನ ಪ್ರಸಾದ. ಆದರೆ ನಿಯಮಾನುಸಾರವಾಗಿ ಬದುಕಬೇಕು, ಸಜ್ಜನ ಶರಣರಾಗಿ ಬದುಕಬೇಕು. ಆವಾಗ ಇವು ಮಾಯೆ ಆಗಲ್ಲ. ಹೊಡೆದಾಡಿದ್ರೆ ಬಡಿದಾಡಿದ್ರೆ ಜಗಳ ಮಾಡೋದು ಮಾಯೆ ಆಗ್ತವೆ, ಕೊಲೆಗಳಾಗ್ತವೆ, ಸುಲಿಗೆಗಳಾಗ್ತವೆ. ಅವು ಇರಲಾರ್ದ ಹಾಗೆ ಬದುಕುವ ಕಲೆಯನ್ನು ಬಸವಣ್ಣವರು ಬಸವ ಧರ್ಮ ಕಲಿಸ್ಕೊಡುತ್ತೆ. ಅದನ್ನು ಪತಂಜಲಿಗಳು 3,000 ವರ್ಷಗಳ ಹಿಂದೆ, 4,000 ವರ್ಷಗಳ ಹಿಂದೆ ಅವರು ಅದಕ್ಕೆ ಎಲ್ಲೂ ಮಾಯೆ ಅಂತ ಕರೆಯಲ್ಲ. ಮಾಯೆನ ಶಬ್ದನೇ ಬಳಸ್ದಂಗೆ ಕಾಣಲಿಲ್ಲ. ನೋಡೋಣ ಮುಂದೆ. ಇನ್ನೂ ನಾನು ಪೂರ್ಣ ಅಷ್ಟು ಸೂತ್ರಗಳನ್ನು ಓದಿಲ್ಲ, ಅಂದರೆ ಬರ್ಕೊಂಡಿದ್ದೀನಿ, ಇನ್ನೂ ಚಿಂತನೆ ಮಾಡಿಲ್ಲ, ಮಾಡ್ತಾ ಹೋಗ್ತೀನಿ. ಆದರೆ ಮಾಯೆ ಅನ್ನೋ ಶಬ್ದ ಅವರು ಬಳಸ್ದಂಗೆ ಕಾಣೋದಿಲ್ಲ. ಅದಕ್ಕೆ ಮಾಯೆ, ಹಲಸಿನ ಹಣ್ಣು ಚಲೋ, ಸಿಪ್ಪೆ ಮಾಯೆ, ಸಿಪ್ಪೆ ಕೆಟ್ಟದ್ದು ಅನ್ನೋಕ್ಕೆ ಬರಲ್ಲ. ಹಣ್ಣಾಗಬೇಕಾದ್ರೆ, ಕಾಯಿ ಹಣ್ಣಾಗಬೇಕಾದ್ರೆ ಏನು ಬೇಕು? ಸಿಪ್ಪೆ ಬೇಕು, ಆ ಮುಳ್ಳು ಬೇಕು, ಇರುವೆಗಳು ಒಳಗಡೆ ಹೋಗಲಾರ್ದಂಗೆ ರಕ್ಷಣೆ ಆಗಬೇಕಾದ್ರೆ ಹಣ್ಣು, ಆ ಅಂಟು ಬೇಕು. ಅದಕ್ಕೆ ಪರಮಾತ್ಮ ಇಟ್ಟಿದ್ದಾನೆ. ಆದ್ದರಿಂದ ಈ ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳೋಣ. ಅವಿದ್ಯೆಯ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಆ ಅವಿದ್ಯೆಯನ್ನೇ ವಿದ್ಯೆಯನ್ನಾಗಿ ಪರಿವರ್ತಿಸುವ ಕಲೆಯನ್ನು ಕಲ್ತ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.